ಸ್ವಾಮಿ ಒಂದೇ ಸಲ ತಗೊಳ್ಳಲ್ಲಪ್ಪ. ಇದು ಮಾಡ್ಯಾರ ಕ್ಲೈಮೇಟು ಎಲ್ಲಿ ನೋಡಿದಿರೋ ಬಿಸಿಲದ, ಅಲ್ಲಲ್ಲಿ ಮೋಡ ಕವಿದ ವಾತಾವರಣ. ಮನೆಗಂತೂ ಬೆಳಕು ತಂದವ್ರು ನಾವೇ. ಹಾಯ್ ಗಾಯ್ಸ್, ಇವತ್ತು ಡೇ 3 ವಾರದ 3ನೇ ದಿನ. ಇವತ್ತು ಬುಧವಾರ. ಇವತ್ತು ನಿನ್ನೆ ನಮ್ಮ ಕಡೆ ಮಳೆ ಬಿದ್ದದ. ಅಪ್ಪ ಅವರು ಹೊಲ್ದ ಕಡೆ ಹೋಗಿ ಉಳುಮೆ ಮಾಡ್ತಾ ಇದ್ದಾರೆ. ಅದ ಮಾಡಕತ್ತಾರ ಹೊಲ್ದ ಕಡೆ ಹೋಗಿ. ನಾವು ಅವ್ರಿಗೆ ಏನೋ ನಮ್ಮ ಕಡೆ ಇರ್ತದೆ ಇದ್ದಾವೆ, ಪ್ರಸಾದ ತೊಗೊಂಡು ಹೋಗ್ಬೇಕು, ಊಟ. ಇದೇ ನೋಡಿ ರೈತನಿಗೆ ಅಥವಾ ನಮ್ಮ ಸಾಮಾನ್ಯರ ರೈತರಿಗೆ ಏನಿರ್ತದಲ್ಲ, ಇದು ಪ್ರಸಾದ. ಇದು ಒಂದು ಊಟ, ತಿಂಡಿ, ಏನೋ ಒಂದು ಅಮ್ಮವ್ರು ಕಟ್ಟ ಅವರಿಗೆ ಊಟ ಅಂತ ಕೊಡ್ಬೇಕು, ಜಲ್ದಿ ಹೋಗಿ ಕೊಡಬೇಕು. ಮತ್ತು ನಾವು ಜೊತೆ ಪಾರ್ಟಿಸಿಪೇಟ್ ಮಾಡಬೇಕು. ಏನೋ ನಾವು ತುಡಿದ್ರೆ ನಾವು ಹೊಡಿತೀವಿ. ನಾವು ಸ್ವಲ್ಪ ಕಲಿಬೇಕು. ಕುಂಟೆ ಹೊಡಿಯೋದು, ನೇಗಿಲು ಹೊಡಿಯೋದು. ಆಲ್ರೆಡಿ ಟಿಲ್ಲರ್ ಹೊಡಿಸಿದ್ವಿ, ಇವಾಗ ಅದು ಕುಂಟೆ ಹೊಡಿಬೇಕು. ನಮ್ಮ ಸಣ್ಣಪ್ಪ ಅವರು ಹೋಗಿದ್ದಾವೆ ಎತ್ತುಗಳು. ಎಲ್ಲಿಗೆ ಹೋಗ್ಬೇಕು ಇವತ್ತು? ಹೊಲಕ್ಕೆ ಹೋಗ್ಬೇಕು. ಹೊಲಕ್ಕೆ ಹೋಗ್ಬೇಕು. ಮತ್ತೆ ಏನು ಮಾಡ್ಬೇಕು? ಹೋಗಿ ಹೊಲಕ್ಕೆ ಹೋಗ್ಬೇಕು, ಕಸ ತೆಗ್ಬೇಕು. ಏನು ಕಸ? ಮತ್ತೆ ಹೊಲ್ದಾಗ ಕಸ ಹಂಗೆ ಅದಲ್ಲ, ತೆಗಿತೀವಿ ಬಿಡಿ. ಯಾವಾಗ ನಿಧಾನ, ಯಾವಾಗ ನಿಧಾನ ತೆಗೆದ್ರೆ ಅದು ನಾನು ತೆಗಿತೀನಿ. ಹೋಗಿ ತೆಗಿತೀನಿ. ಟೈಮ್ ಸಿಕ್ಕರೆ ತೆಗಿತೀನಿ, ಇಲ್ಲಾಂದ್ರೆ ನೀನು ತೆಗಿಬೇಕು. ತೆಗಿತೀನಿ, ಹೋಗು. ಸ್ನಾನ ಮಾಡು, ಊಟ ಮಾಡು. ನೋಡಿ ಸ್ನೇಹಿತರೆ, ಇವ್ರು ಯಾವಾಗಲೂ ಒಬ್ಬರು ಮಾತು ಕೇಳಲ್ಲ. ನನಗೆ ಅಂದ್ರೆ ಬೇಜಾರಾಗ್ತದೆ. ಕೇಳೋದು ಮಾತು ಕೇಳಲ್ಲ, ಇಲ್ಲಾಂದರೆ ನಮ್ಗೆ ಇದಾಗ್ತದೆ. ಐ ಆಮ್ ಹರ್ಟ್. ಮನಸ್ಸು ಬಾಧ್ಯತೆಗಳು, ಇದು ಮನಸ್ಸು ಹೊಡೆದೋತಮ್ಮ. ಮತ್ತೆ ಕೆಲಸ ಏನು ಕೆಲಸ ಇವಾಗ? ಮತ್ತೆ ಏನು ಕೆಲಸ ಇವಾಗ? ಕಸ ಮುಸುರೆ ಸ್ನಾನ ಮಾಡಿ ಊಟ ಮಾಡಂಗೆ ಟೆನ್ಷನ್ ತಗೋಬೇಡ. ಮತ್ತೆ ಮುಸುರೆ ಕಸ ಬಳೆ ನಾನು ಬೆಳಿಬೇಕು. ಮುಸ್ರಿ ಕಸ ನಾನು ತೆಗಿಬೇಕಂತ, ಕಸ ಬೆಳಿಬೇಕು, ಮುಸ್ರಿ ತೆಗಿಬೇಕಂತ. ನಾವು ಏನ್ರಿ ಇವ್ರು ಮಾತಾಡೋದು? ಕೆಲಸ ಇಲ್ಲ ಹೋಗು, ಕೆಲ್ಸಕ್ಕೆ ಹೋಗ. ದೊಡ್ಡ ಕೆಲಸ ನಿಂಗೆ ಅದು. ದಿನ ಹಿಂಗೆ ಗೋಳು. ನಾವು ಹೋಗ್ಬೇಕು. ನಮ್ಮ ಅಪ್ಪ ಅವ್ರಿಗೆ ಹೋಗಿ, ನಾನೆಲ್ಲ ಊಟ ಮಾಡೋದು ಆಯ್ತು. ಇವಾಗ ನಮ್ಮ ಅಪ್ಪ ಅವ್ರಿಗೆ ಹೋಗಿ ಅದು ಅವ್ರು ತಿನ್ಬೇಕಲ್ಲ. ಬೆಳಗ್ಗೆ ಹೋಗಿದ್ದಾರ. ಅಮ್ಮ ಇದು ಆಫ್ ಮಾಡಮ್ಮ. ಇದು ಆಫ್ ಮಾಡ. ಆಮೇಲೆ ಇದು ಎಣ್ಣೆ ಹೊಡಿಯೋ ಟ್ಯಾಂಕ್. ಇದು ಇಲ್ಲಿ ಇಟ್ಟು ನೀರು ಕರೆಂಟಿಗೆ ಇಟ್ಟಿವಿ. ಇದು ನೋಡಿ ಯಾವ ಥರ ಜುಗಾಡ ಹಾಕಿನಿ ನಾನು. ಎಲ್ಲ ಮನೆದು ಹೊಸ ಮನೆ ಎಲ್ಲ ಇದು ಎಲೆಕ್ಟ್ರಿಕಲ್ ಪ್ಲಾಸ್ಟರ್ ಮಾಡಬೇಕಿನ್ನು. ಪ್ಲಾಸ್ಟರ್ ನಡಕತ್ತದ ಇವಾಗ. ಅದೇ ನೆಕ್ಸ್ಟ್ ಅದಕ್ಕೆ ಕೆಲಸ ಮಾಡಬೇಕು. ಎಲ್ಲ ಜುಗಾಡ ಹಾಕಿ ಎಲ್ಲ ಹೆಂಗೆ ಮಾಡಿದ್ದು ನಾಳೆ ಮನೆಗೆ. ಈ ಮನೆಗಂತೂ ಬೆಳಕು ತಂದವ್ರು ನಾವೇ. ಡೋಂಟ್ ಕಮ್ ವಿತ್ ಈ ಬೂಟಾಟಿಕೆಗಳು ಬೇಕಿಲ್ಲ ಇಲ್ಲಿ ಯಾವನಿಗೂ. ಹೌದಲ್ಲ, ಮನೆಗೆ ಬೆಳಕು ತಂದವ್ರು ಯಾರು? ಇದೇನಿರ್ತಾವೆ ಎಲೆಕ್ಟ್ರಿಕ್ ಮ್ಯಾನ್, ಅವ್ರನ್ನ ಕರೆಸಿಲ್ಲ ನಾವೇ. ನಾವೆಂಗೆ ಆಲ್ರೌಂಡರ್. ಜಡೇಜಾ ಕ್ರಿಕೆಟರ್ ಜಡೇಜಾ ಗೊತ್ತಾ ನಿಮಗೆ? ಆಲ್ರೌಂಡರ್ ಹಂಗಂತ. ಆಮೇಲೆ ಬಂದ್ ಮಾಡ, ಬಟನ್ ಬಂದ್ ಮಾಡ ಅಷ್ಟೇ. ಲೈಟ್ ಡಿನೋಲ್ ಹೆಂಗೆ ಬಂದ್ ಮಾಡ್ತೀವಿ ಸೇಮ್ ಹಂಗೆ ಬಂದ್ ಮಾಡ. ಅದಕ್ಕೆ ಏನ್ ತೆಗಿಬೇಡ, ಹಂಗೆ ಅಲ್ಲ ನಾನು ಬಂದ್ ತೆಗಿತೀನಿ ಅಂತ. ನಿಂಗೆ ಕೈಯಿಂದ ಹಿಂಗೆ ಬಂದ್ ಮಾಡ ಆಯ್ತು ಅಷ್ಟೇ. ಸ್ನೇಹಿತರೆ, ನಾವು ಹೋಗೋಣ ಇವಾಗ. ಹೊರಗಡೆ ಪಾದಾರ್ಪಣೆ ಆಯ್ತು. ನಮ್ಮೂರು ಆಂಜನೇಯ ದೇವರು ಹಿಂದ್ಗಡೆ. ಏನು ಕಾಣಕಲ್ಲ, ನಮ್ಮೂರಿದು. ಹಿಂದ್ಗಡೆ ಎಲ್ಲರೂ ನೋಡಕತ್ತಾರ, ನಾಚ್ಲಕತ್ತಾರೆ. ಸ್ನೇಹಿತರೆ, ಇವಾಗ ಹೊಲಗಡೆ ಬಂದೀವಿ. ಇವರು ನಾವು ಸಣ್ಣಪ್ಪ ಅವರು ಹೆಂಗಿದ್ದಾರೆ. ಸಿಂಹ ಹುಲಿ ಥರ ಕಟ್ತಾರೆ. ಹುಲಿ ಥರ ಮಾತು ಕತ್ತರಿರ್ತದೆ. ಮಾತಾಡೋದು ಸುಮ್ಮನೆ ನಮ್ಮ ಥರ ಪ್ಯಾನಿಕ್ ಆಗಲ್ಲ. ಅವರು ಗತ್ತಿನ ಮಾಡ್ತಾರೆ ನೋಡಿ ಹೆಂಗೆ ಹೋಗ್ತಾರೆ. ರೈತರೇ ನಿಂದಿರ್ರಿ. ರೈತ ಅಪ್ಪಿ ಪರ್ಫೆಕ್ಟ್ ಹೊಡೆದರಲ್ಲಿ. ಅವ್ರದ್ದು ಒಂದು 3-4 ಲೀಕರ್ ಹೊಡೆದು ಬಂದಾರ. ಮನೆ ಸ್ಟಾಪ್ ಮಾಡ್ಕೊಂಡ್ರೆ ನಮ್ದೇ ಲಾಸ್ಟ್ ಆಗಿದೆ. ಇವಾಗ ಎಲ್ರು ಹತ್ತಿ ಬೀಜ ನಾಟ್ಯಾರ, ನಮ್ದೇ ಲಾಸ್ಟ್ ಅಲ್ಲ. ಏನಾಗ್ಯದ ಇದು ನೋಡಿ ಸ್ನೇಹಿತರೆ, ನಮ್ಮ ಸಣ್ಣಪ್ಪ ಅವರು ಏನಾಗ್ಯದ ಹೊಸ ಎಲ್ಲ ಹಗ್ಗ ಎಲ್ಲ ಹೊಸವೇ. ಇದಕ್ಕೆ ಆಹಾರ ಇಲ್ಲ ನೋಡಿ ಹೆಂಗವ. ಆಹಾರ ಇಲ್ಲ ಫಸ್ಟ್ ಆಫ್ ಆಲ್. ನೋಡೋದಕ್ಕೆ
ಚೀಪಾಗಿ ಕಾಣ್ತದ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಈಗ ನೋಡಿ ಬಾವಿ ತೋರಿಸ್ತೀನಿ ಇವ್ರದ್ದು ಹೆಂಗದಂದ್ರೆ ಬಾವಿ ಕಡೆ ಎಷ್ಟು ಗೊತ್ತಾ, ಬರೀ ಇಂಜನು ಇದು ಬೋರು ಮೋಟ್ರ್ ಏನಿರಲ್ಲ. ಇಂಜನ್ಗಳು ಆಯಿಲ್ ಇಂಜನ್ಗಳು ನೋಡಿ ಯಾವ ಥರ ಇದ್ದಾವೆ. 1 2 3 4 ಇದ್ದಾವೆ ಇಂಜನ್ಗಳು, ಬರೀ ಇಂಜನ್. ನಮಗೆ ಬರ್ತದಪ್ಪ. ಹಾಯ್ ಗಾಯ್ಸ್, ಫಸ್ಟ್ ಆಫ್ ಆಲ್ ನಾವು ಇಲ್ಲಿದ್ದೀವಿ, ಎಲ್ಲ ಮುಗಿದವ. ಇದು ಕುಂಟೆ ನಾಪಕ್ಕೆ ನಾಪ ಹೊಡೆಕತ್ತಾನ. ಇವಾಗ ಅದು ಮುಗೀತು, ದೊಡ್ಡದು ಅದು 1 ಎಕರೆ ಅದು ಮುಗೀತು. ಈ ಕಡೆ ಸಣ್ಣ ಸಣ್ಣ ಇದ್ದಾವೆ. ನಾನು ಹಿಂದ್ಗಡೆ 2 ಗುಂಟೆಗಳು. ಈ ಕಡೆ ನಮ್ಮ ಸಣ್ಣಪ್ಪ ಅವರು ಇಲ್ಲಿ ಊಟ ಮಾಡ್ಕತ್ತಾನೆ. ಇಲ್ಲಿ ನೋಡ್ರಿ ತಿನ್ನೋಕೆ ಆಲೂಗಡ್ಡೆ ಪಲ್ಯ ಖಾರ ಅದು ನೋಡಪ್ಪ. ತಿಂತಿದ್ದ ನಮ್ಗೆ ಆಗ್ಯದಪ್ಪ. ನೀವೇ ನಮ್ದು ಫುಲ್ ಆಗ್ಯದ. ನಾವು ತಿಂದ್ವಿ, ಮನೆ ಕಡೆ ತಿಂದ್ವಿ. ಈಗ ಇಷ್ಟ ನಮ್ಮದು ವ್ಯವಸಾಯ, ರೈತರ ಕೆಲಸ ಇದು. ಏನು ಮಳೆ ಬೆಳೆ ಎಲ್ಲ ಹೋಗ್ಯದ. ಮಳೆ ಮೇಲಕ್ಕೆ ಹೋಗ್ಯದ. ಮಿಟ್ಟವ್ರು ಎಲ್ಲರೂ ಇಟ್ಟದ ಇಲ್ಲಿ ನೋಡಿ ಮುಂದ್ಗಡೆ. ಇವರೆಲ್ಲರೂ ಮಳೆ ಇದು ಹತ್ತಿ ಬೀಜ ಇಟ್ಟಾರ. ನಮ್ಮದೇ ಲೇಟ್ ಆಗಿದೆ ಇನ್ನು ನೋಡಿ. ರೈತರು ಬೆಳಗ್ಗಿಂದ ಹೊಡೆದು ಗೆಳ ಹೊಡೆದು ಎಲ್ಲ ಸಾಕಾಗ್ಬಿಟ್ಟದ ಅವರಿಗೆ ಪಾಪ. ಇಲ್ಲ ಇವಾಗ ಊಟ ತಂದಾರ, ನನಗೆ ಹೇಳಿಲ್ಲ. ನಾನು ಖಾಲಿ ಬಂದಿನಪ್ಪ, ಒಂದೇ ತಂದೆ. ಯಾರನ್ನು ಹೇಳಿದ್ರೆ ತೊಗೊಂಡು ಬರ್ತಿದ್ದೆ. ಎಷ್ಟು ಟೈಮ್ ಗೊತ್ತಾ? ಟೈಮ್ 11:30 ಆಗಿದೆ. ಇವಾಗ ಊಟ ಮಾಡಕತ್ತಾರ ಬೆಳಗಿನ ಜಾವ. ಆ್ಯಕ್ಚುಲಿ ಬೆಳಗಿನ ಜಾವ ಊಟ ಮಾಡಬೇಕಿತ್ತು, ಇವಾಗ ಊಟ ಮಾಡಕತ್ತಾರ. A few moments later. ನಾನು ನೋಡಿ ಎದುರಾಕತ್ತದ. ಎತ್ತಿ ಬಿಸಾಕಿದ್ರೆ ಹೋಯ್ತು ಆ ಕಡೆ ಸೈಡ್. ನೀರು ಕುಡಕತ್ತದ ಇವಾಗ ಸದ್ಯಕ್ಕೆ. 1 ಕೂಡ 2 ಕೂಡ ಆಗ್ತಿರೋ ಮುಗೀತು, ಕುಡಿತದೆ ಒಂದು. ಮತ್ತು ಈ ಕಡೆ ಇದಕ್ಕೆ 1 2 ಕೂಡ ಬೇಕಾಗ್ತದೆ ನೀರು. ನೋಡಿ ನಮ್ಮ ಬಾವಿ ಇದು ಹೆಂಗಿದೆ. ಈ ಕಡೆಯಿಂದ ಇಳಿಬೋದು, ಆ ಕಡೆಯಿಂದ ಇಳಿಬೋದು. 2 ಕಡೆ ಅದ ನಮಗೆ ಚಾಯ್ಸ್ ಅದ. ಈ ಥರ ನೀರು ತುಂಬಿಕೊಂಡು ನಮ್ಮ ಬಾವಿ ತೊಡೆದಿದ್ದು. ಒಂದು ಈ ಕಡೆಯಿಂದ ಆ ಕಡೆ ಒಂದು 40 ಅಡಿ, ಇನ್ನೊಂದು 30 ಅಡಿ ಅದ ದೊಡ್ಡದು ಬಾವಿ. ಪುರಾತನ ಕಾಲದಿಂದಲೂ ಇದೆ. ಎಲ್ಲರಿಗೂ ಇದೇ ಮೇಂಟೈನ್ ಮಾಡಿಕೊಡ್ತದೆ. ಎಲ್ಲರಿಗೂ ನೀರು ಒದಗಿಸ್ಕೊಡ್ತದೆ. ಇದು ಬಾವಿ ದೊಡ್ಡ ಬಾವಿ ಇದು. ಹಂಗೆ ಯಾರಿಗೆ ಈಗಿನವರೆಗೂ ಯಾರಿಗೂ ತೊಂದರೆ ಕೊಟ್ಟಿರೋದು ನೀರು ಕಮ್ಮಿ ಅಂತ ಆಗಿಲ್ಲ. ಹಂಗೆ ಮಳೆಗಾಲ ಬರಬೇಕು ಹೊರತಾಗಿ ನೀರಂತೂ ಖಾಲಿ ಆಗಲ್ಲ. ಹಂಗೆ ನೀರು ಇದ್ದೇ ಇರ್ತಾವೆ. 1 2 ಕಡೆ ಕುಡಿತಾವೆ ದೊಡ್ಡವು. ಅಲ್ಲಿದ್ದಾವಲ್ಲ ಸಣ್ಣ, ಆ ಕಡೆ ಇದ್ದಾವಲ್ಲ ಸಣ್ಣ, ಈ ಕಡೆ 2 ದೊಡ್ಡವು. ಇವು ಇನ್ನೂ ತೊಗೊಂಬರ್ಬೇಕಣ್ಣ, ಸಾಕಾ? ಸ್ನೇಹಿತರೆ ಮುಗೀತು ಇವಾಗ ಎಲ್ಲ ನಮ್ಮದು ಎಲ್ಲ ಮುಗೀತು. ನಾವು ಸಣ್ಣಪ್ಪನವ್ರು ಹಿಂಗಿನ ಉಳಿದದ ಅವರು. ಯಾಕಂದರೆ ಗೊತ್ತಾ, ಅವು ಸಣ್ಣ ಇನ್ನೂ ಅಷ್ಟೊಂದು ರೂಢಿ ಬಿದ್ದಿಲ್ಲ ಅವು. ಇವುಗಳು ಎಲ್ಲ ಮುಗಿದಾವೆ. ಇಲ್ಲಿ ನೋಡಿ, ಇಲ್ಲಿ ಬಂದು ಹುಲ್ಲು ತಿನ್ನಕತ್ತಾವ 2 ನಮ್ಮ ಬಸವಣ್ಣವ್ರು. 2 ಬಸವಣ್ಣಗಳು ಇಬ್ಬರು ಹುಲ್ಲು ತಿನ್ನಕತ್ತಾರ. ಮತ್ತು ನೆಕ್ಸ್ಟ್ ನಾವು ಇವರು ಮಾಲೀಕರು, ಇವರು ಒಡೆಯರು, ಬಸವಣ್ಣ ಒಡೆಯರು. ಇವರು ತಿನ್ಬರಮ್ಮ. ಹಾಂ ಬಾಂಬರ್ಲ ಜಲ್ಲು ಒಬ್ಬರವೇನ ಊರಿಗೆ 2 ಬಸವಣ್ಣಗಳಿದ್ರೆ ಎಲ್ಲ ಕ್ಲೀನ್ ಇರ್ತದೆ ಯಾವಾಗಲೂ, ಹೌದಲ್ಲ? 2 ಎತ್ತಿರ್ಬೇಕು ಸ್ನೇಹಿತರೆ. ಒಂದು 2 3 ಎಕರೆ ಇದ್ದರೆ ಒಂದು 2 ಎತ್ತಿರಬೇಕು ಮನುಷ್ಯನಿಗೆ. ಎತ್ತುಗಳು ರೂಢಿ ಮಾಡ್ಕೊಂಡ್ರೆ ಎಲ್ಲ ಒಳಗ ನೀರಿರ್ತಾವೆ. ಎಲ್ಲ ಬೀಡಿರಲ್ಲ, ಕಳೆ ಇರಲ್ಲ. ಅದಲ್ಲಿ ಎಲ್ಲ ಕಳೆ ನಾಶ ಮಾಡ್ತಾರೆ ನಮ್ಮ ಬಸವಣ್ಣವ್ರು ಇದ್ದರೆ. ಎಲ್ಲ ಕುಂಟೆ ಹೊಡೆದು ಅದ್ರ ನಂತರ ಇವ್ರು ಲೇಬರ್ನ ಇಟ್ಟರೆ ಒಂದು 3 4 ಜನ ಅವರೇ ತೆಗೆದು ಬಿಡ್ತಾರೆ. ಎಲ್ಲ ಕ್ಲೀನಾಗಿರ್ತದೆ, ಕಳೆ ನಾಶ ಆಗಿರ್ತದೆ. ಅವ್ರ ಹೊಲದಲ್ಲಿ ಏನಿರಲ್ಲ. ಆ ಥರ 2 ಇರಬೇಕು, ಹೌದಲ್ಲ? 2 ಇದ್ದರೆ ಯಾವುದಕ್ಕೂ ಇರಬೇಕು. ಎಲ್ಲನೂ ನಮಗೆ ಕೈ ತಪ್ಪು ಮೀರಲ್ಲ. ಇದು ಕಳೆ ಮೀರಿ ಹೋದರೆ ಮತ್ತೆ ಏನು ಮಾಡೋಕ್ಕೆ ಬರೋಲ್ಲ. 2 ಇರಬೇಕಂತೀನಿ ನಾನು ಅಷ್ಟೇ. ಮತ್ತು ಈ ಬ್ಲಾಗ್ ಹಿಂಗೆ ಕಂಟಿನ್ಯೂ ಆಗ್ತದೆ. ಮತ್ತು ಮುಂದೆ ಅಮ್ಮವ್ರು ಬರ್ತಾರೆ. ಆ ಕಡೆ ಪಲ್ಯ ಕೊಯ್ಬೇಕ್ರಿ ಸಾಹೇಬ್ರೆ. ಸುಮ್ಮನೆ ನಿಂತಾರೆ ಇವರು, ಮಾತಾಡೋಣ.
ಬಿಸಿಲು ಸ್ನೇಹಿತರೆ, ಬಿಸಿಲು ಅಂತೂ ಫುಲ್ಲು ಇದೇನಾದ ಗೊತ್ತಾ, ಕ್ಲೈಮೇಟು ಎಲ್ಲಿ ನೋಡಿದಿರೋ ಬಿಸಿಲದ, ಅಲ್ಲಲ್ಲಿ ಮೋಡ ಕವಿದ ವಾತಾವರಣ, ಗಾಳಿ ಸ್ವಲ್ಪ ಸ್ವಲ್ಪ ಬಿಟ್ಟದ. ನೋಡ್ಬೇಕು, ಮಳೆ ಬಂದರೆ ಮತ್ತು ನಾಳೆ ಇದು ಸಾಲ ಹಾಕಿ ಮತ್ತೆ ಬೀಜ ನಾಡಬೇಕಾಗ್ತದೆ, ಹತ್ತಿ ಬೀಜಗಳು. ಹಂಗದ, ಮಳೆ ಬಂದರೆ ಅದು, ಮಳೆ ಬಂದರೆ ಮಾಡೋಕ್ಕಾಗ್ತದೆ, ಇಲ್ಲಾಂದರೆ ಮತ್ತೆ ಮಳೆ ಬರೋವರೆಗೂ ಕಾಯ್ಬೇಕು ನಾವು, ಏನು ಮಾಡೋಕ್ಕೆ ಬರಲ್ಲ. ಸಿಟಿ ಕಡೆ, ನಮ್ಮ ಪಟ್ಟಣದ ಕಡೆ ಏನು ಗೊತ್ತಾ, ಸೊಪ್ಪು ಬೆಳೆಗಳಿಗೆ ಏನು ರೇಟ್ ಅದಂದರೆ ವಿಪರೀತ ರೇಟ್ ಅದ ಅವುಗಳು. ಅಂದರೆ ಹೆಂಗೆ ಗೊತ್ತಾ, ಮಳೆ ಬಂದ ಕಾರಣ ಎಲ್ಲ ಕೊಚ್ಚಿ ಹೋಗ್ಬಿಟ್ಟವ, ನೆಲ ಸಮಾಪ್ತಿ ಆಗ್ಬಿಟ್ಟವ, ನೀರು ಸಮಾಪ್ತಿ ಆಗ್ಬಿಟ್ಟವ, ಎಲ್ಲಿ ನೋಡಿದ್ರು ಜಲ ಸಮಾಧಿ ಆಗ್ಬಿಟ್ಟವ. ಅದ ಕಾರಣ ಎಲ್ಲಿ ನೋಡಿದ್ರು ಅದು ಬೆಲೆ ಜಾಸ್ತಿ ಇದೆ. ಅದಕ್ಕೆ ಈ ಸೊಪ್ಪು ಬೆಳೆದವನು ರಾಜ್ಕುಮಾರ್ ಆಗ್ಬಿಡ್ತಾನೆ, ರಾಜನಾಗಿ ಮೆರಿತಾನೆ ಅವನು. ಅದೊಂದು. ಮತ್ತು ಟಮಾಟೆ ಒಂದು ಕ್ಯಾನು 1000 ರೂಪಾಯಿ, 1100. ಕ್ಲೈಮೇಟ್ ಫುಲ್ಲು ವಿಪರೀತ, ಸನ್ರೈಸ್ ಹೊಡೆಯಕತ್ತದ, ಮಳೆ ಬರೋ ಸಾಧ್ಯತೆ ತೀರಾ ಕಡಿಮೆ. ನೋಡ್ರಿ, ಮಧ್ಯಾಹ್ನದ ಸಮಯಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಇಲ್ಲಿ ನೋಡಿ, ಒಂದು ಸಣ್ಣಪ್ಪ ಅವ್ರು ಊಟ ಮಾಡ್ಲಕತ್ತಾರ. ಇಲ್ಲಿ ಊಟ ಮಾಡೋಕ್ಕೆ ಕುಂತೀವಿ. ಅವ್ರು ಏನು ಅನ್ನಕತ್ತಾರ, ಏನಿದೆ ಮಾಡಕತ್ತಾನಂತ, ಏನು ನಂಬರ್ ನೋಕತ್ರಿ ಹಿಂದ್ಗಡೆ ಎಲ್ಲ ಮಾಡಬೇಕು ಜೊತೆಗೆ. ಹೇಳಪ್ಪ ಸಣ್ಣಪ್ಪ. ಬರೀ ಊಟಕ್ಕೆ ಸೇರಿದ್ರೆ ಸರ್ ಅಷ್ಟೇ. ನೋಡಪ್ಪಾಗ ಪಟ ಯಾರು ಹುಡುಗ ಅಲ್ಲ, ಯಾರ ಹುಡುಗ? ಎಷ್ಟಾಗ್ತದೆ ಇವಾಗ ಲೆಕ್ಕ ಮಾಡಮ್ಮ. ಹಂಗ್ ಬಡ್ಡಿ ಬರಂಗಿಲ್ಲ ಸ್ವಾಮಿ, ಒಂದೇ ಸಲ ಅರ್ಥ ಆಗಲ್ಲಪ್ಪ. ಈಗ 1000 ಅಲ್ಲಲ್ಲಲ್ಲಲ್ಲಲ್ಲಲ್ಲ ಮಾಡ್ಬಿಡ್ತೀಗಿ. ಇವಾಗ 2002ರಲ್ಲಿ 10ನೇ ತಿಂಗಳಾಗ ಇದು ಮಾಡ್ಯಾರ.